ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಎಷ್ಟೊಂದು ದಿವಸ ಆಗೋಗಿತ್ತು ಮಾರಿ, ಮನೇಲೇ ಇರ್ತೀನಲ್ಲ, ಅದಕ್ಕೆ ಬ್ಲಾಗ್ ಏನು ಮಾಡಲ್ಲ, ಮಾಮೂಲಿ ರೊಟ್ಟಿ. ನಾನು ಇವಾಗೇನು ಜಾಸ್ತಿ ಕುಕ್ಕಿಂಗ್ ಕೂಡ ಮಾಡ್ತಾಯಿಲ್ಲ, ಅದಕ್ಕೆ ಬ್ಲಾಗ್ ಏನು ಮಾಡ್ತಾಯಿಲ್ಲ. ಇವತ್ತು ಬ್ಯಾಂಗ್ಳೂರಿಗೆ ಹೋಗಬೇಕು, ಅದಕ್ಕೆ ಸ್ವಲ್ಪ ಬ್ಯಾಂಗ್ಳೂರಿಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಬೇಕು. ಇವತ್ತು ಹೋಗ್ಬೇಕು, ನಾಳೆ ಸ್ಕ್ಯಾನಿಂಗ್ ಇದೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇವತ್ತು ಹೋಗ್ತಾಯಿದ್ದೀನಿ. ನಾನು ನಮ್ಮಮ್ಮ ಸುದ್ದಿ ಇಲ್ಲ. ನಮ್ಮಮ್ಮಗೆ ಒಂಚೂರು ಹುಷಾರಿಲ್ಲ. ಮೊನ್ನೆ ಜ್ವರ ಎಲ್ಲ ಬಂದಿತ್ತು, 2 days ಬ್ಯಾಕ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದು. ಜ್ವರ ಹೋಗಿದೆ, ಹೊಟ್ಟೆ ನೋವಂತೆ. ಇವತ್ತು ಹೋಗ್ತಾ ಒಂದವೇ ತೋರಿಸ್ಕೊಂಡು ಹೋಗಬೇಕು. ಜ್ವರ ಬಂದಿತ್ತು, ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತು. ನಮ್ಮಮ್ಮಗೆ ಚೆನ್ನಾಗೇ ಇದ್ದರು, ಇದಕ್ಕಿದ್ದಂಗೆ ಸಂಜೆ ಮೇಲೆ ಜ್ವರ ಬಂದ್ಬಿಡ್ತು. ಫುಲ್ಲು ಸುಸ್ತಾಗೋಗಿದ್ರು. ಹೋಗಿ ಈ ಸತಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಕರ್ಕೊಂಡು ಬಂದ. ಜ್ವರ ಇದೆ ಅಂತ ಹೇಳಿದ್ದಾರೆ. ಜ್ವರ ಈಗ ಬಿಟ್ಟಿದೆ, ನಾರ್ಮಲ್ ಆಗಿದ್ದಾರೆ. ಒಂದು ಸ್ವಲ್ಪ ಹೊಟ್ಟೆ ನೋವಂತೆ. ಬಿಶ್ ಮೇಲೆ ಇರ್ತಾನೆ. ಒಂದು ಪರಿಗೆ ಅವನು ಇಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾನೆ. ನಾವಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಕೂಡ ಕೊಟ್ಟೆಲ್ಲ ಹೋಗಬೇಕು. ಒಂದು ಪರಿಗೆ ಅವನು ಇಲ್ಲಿ ಆರಾಮಾಗಿರ್ತಾನೆ. ಈಗ ರೆಡಿಯಾಗಿದ್ದೀನಿ. ತಲೆ ಕೂಡ ಏನು ಬಾಚ್ಕೊಂಡಿಲ್ಲ, ಅದೆಷ್ಟೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ದೆ, ಅದಕ್ಕೆ ಈಗ ಹೋಗಬೇಕು. ಊಟನೂ ಆಯಿತು, ಈಗ ಹೋಗಬೇಕು. ಏನು ಫೇಸಿಗೆ ಏನು ಕೂಡ ಅಪ್ಲೈ ಮಾಡಿಲ್ಲ, ಫೌಂಡೇಶನ್ ಕೂಡ ಅಪ್ಲೈ ಮಾಡಿಲ್ಲ. ಒಂದು ಏನು ಏನಪ್ಪ, ಸನ್ಸ್ಕ್ರೀಮ್, ಒಂದು ಮಾಯ್ಶ್ಚರೈಸರ್, ಒಂದು ಕಾಜಲ್, ಒಂದು ನ್ಯೂಡ್ ಲಿಪ್ಟಿಕ್ ಅಷ್ಟೇ. ಆ ನ್ಯೂಡ್ ಲಿಪ್ಟಿಕ್ಕು ಜಾಸ್ತಿ ಹಾಕಿಲ್ಲ, ಇಷ್ಟೇ ಯೂಸ್ ಮಾಡಿರೋದು. ಈಗ ಹೋಗೋಣ. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ, ಈಗ ಹೋಗುತ್ತೆ ಅಂತ ಬ್ಲಾಗ್ನ. ಓಕೆ. ಟಿಫನ್ಗೆ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ. ಟಿಫನ್ ಆಯಿತು. ಮೊನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಫುಲ್ಲು ಸುಸ್ತಾಗೋಗಿತ್ತು. ಆಮೇಲೆ ಅದರಿಂದ ನಮ್ಮಮ್ಮಗೆ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದು. ನೆನ್ನೆನೂ ಕೂಡ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನೆನ್ನೆನೂ ಫುಲ್ ಒಂಥರ ಬ್ಲಾಗ್ ಮಾಡೋಷ್ಟು ಇಂಟ್ರೆಸ್ಟ್ ಏನಿರಲಿಲ್ಲ, ಅದಕ್ಕೆ ಬ್ಲಾಗ್ ಕೂಡ ಏನೂ ಮಾಡಲಿಲ್ಲ. ನೆನ್ನೆ ಬರೀ ಅರ್ಧ ಹಾಸ್ಪಿಟಲಲ್ಲೇ ಆಗೋಗಿದೆ. ಸ್ಕ್ಯಾನಿಂಗಿಗೆ ಅಂತೂ ಕಾಯ್ದು ಸಾಕಾಗೋಯ್ತು. ಸ್ಕ್ಯಾನಿಂಗ್ ಅಂತೂ ಬೆಳಗ್ಗೆ 9 o'clock ಹೋಗೋಕ್ಕೆ ಡಾಕ್ಟರ್ ಬಂದಿದ್ದು, 11:30 ಬಂದಿದ್ದಾರೆ. ಚೆಕಪ್ ಮಾಡೋಷ್ಟಕ್ಕೆ 1 o'clock. ಬ್ಲಡ್ ಚೆಕಪ್ ಕೊಟ್ಟಿದ್ದೀವಿ. ಇವತ್ತು ರಿಪೋರ್ಟ್ ಕೊಡ್ತಾರೆ ಬ್ಲಡ್ ಚೆಕಪ್ದು. ಇವತ್ತು ಹಾಸ್ಪಿಟಲಿಗೆ ತೊಗೊಂಡು ಹೋಗಬೇಕು. ಈಗ ಟಿಫನ್ಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದು. ಟಿಫನ್ ಕೂಡ ಆಯಿತು. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಸ್ನಾನ ಇನ್ನೂ ಮಾಡ್ಕೊಂಡಿಲ್ಲ. ಜಸ್ಟ್ ಬ್ರಷ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಡು ಟಿಫನ್ ತಿಂದು. ಈಗ ದೇವ್ರ ಪೂಜೆ ಮಾಡಬೇಕಿನ್ನ. ದೇವ್ರ ಪೂಜೆ ಮಾಡಾಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡಬೇಕು. ನೆನ್ನೆ ಸತಿ ಹೂವು ಎಲ್ಲ ತೊಗೊಂಬಂದ. ನೆನ್ನೆನೂ ದೇವ್ರ ಪೂಜೆ ಮಾಡಿತ್ತು, ಇವತ್ತು ದೇವ್ರ ಪೂಜೆ ಮಾಡಬೇಕು. ನೆನ್ನೆಲ್ಲ ಔಟ್ಸ್ ಆಯಿತು. ಸತಿ ಈಗ ಒಂದು ಸ್ವಲ್ಪ ಆಚೆ ಹೋಗಿದ್ದಾರೆ. ಎಲ್ಲ ಪೊಲಿಟಿಷಿಯನ್ ಮನೆಗೆ ಹೋಗಿದ್ದಾರೆ, ಬಾಲು ಅವ್ರ ಮನೆಗೆ. ನಿಂತ್ಕೊ ಇಲ್ಲೇ ಬ್ಯಾಂಗ್ಳೂರಿಗೆ ಬಂದಿದ್ವಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ. ಈಗ ಹೋಗಿ ಸ್ನಾನ ಮಾಡಬೇಕು. ತಲೆಲ್ಲ ಒಂಥರ ಆಗೋಗಿದೆ. ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಅಷ್ಟೇ. ಆಮೇಲಿಂದ ಸಂಜೆ ಮೇಲೆ ಅವರು ಬ್ಲಡ್ ಟೆಸ್ಟ್ ಕೊಟ್ಟಿದ್ವಲ್ಲ, ಒಂದು 5 o'clock ಬನ್ನಿ ಅಂತ ಹೇಳಿದ್ದಾರೆ. ಫೋನ್ ಮಾಡ್ಕೊಂಡು ಬನ್ನಿ, ಯಾವಾಗ ಆಗುತ್ತೆ ಇವಾಗ ಹೇಳ್ತೀವಿ, ಬಂದು ಇಸ್ಕೊಂಡೋಗಿ ಅಂತ. ಹೋಗಬೇಕು. ಮತ್ತು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀವಿ. ಆ ರಿಪೋರ್ಟ್ ಬರುತ್ತೆ, ಇಸ್ಕೊಂಡು ಬರಬೇಕು. ನಾವು ಬ್ಯಾಕ್ ಪೈನು ಯಾವ ಥರ ಬ್ಲಾಗ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ನಿಮ್ಗೆ ಯಾವ ಥರ ಆದರೂ ಬ್ಲಾಗ್ ಬೇಕು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ. ಪ್ಲೀಸ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವ್ಯೂಸ್ ಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ. ಹೀಗೆ ಹೋಗ್ತಿದೆ ಡೈಲಿ ರೊಟೀನ್ ಅಂತ ತೋರಿಸ್ತೀನಿ. ಆದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗ್ದಂಗೆ ಯಾರಾದರೂ ನೋಡ್ತಾರೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗದ್ದಲ ಪೂಜೆ ಆಯಿತು. ಇಲ್ಲಿ ಗೌರಮ್ಮ, ಬಸವನ ಬೆಳ್ಳಿ ಸಾಮಾನು ಸ್ವಲ್ಪ ಇದೆ, ಸ್ವಲ್ಪ ಇಕ್ಕಿದ್ದೀವಿ. ಫುಲ್ಲು ಕ್ಲೀನಾಗಿದೆ, ನೆಲ ಒರೆಸಿ ದೇವ್ರ ಪೂಜೆನೂ ಆಗಿದೆ. ಬಟ್ಟೆ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಹೋಗಿದ್ದಿದೆ.
ನಮ್ಮಪ್ಪ ಫೋಟೋಗಳು ಪೂಜೆ ಮಾಡಿದು. ಇದು ನಮ್ಮಪ್ಪಗೆ ತುಂಬ ಇಷ್ಟ, ಶಿವಕುಮಾರ ಸ್ವಾಮೀಜಿ ಅಂದರೆ, ಅದಕ್ಕೆ ಹಾಕ್ಕೊಂಡಿದ್ರು. 6 ಗಂಟೆಗೆ ಹೋದವನು ಗೈಸ್, ಈಗ ಬಂದವನೇ. ಎಂತಕ್ಕೆ ಹೋಗಿದೆ? ಬೋಂಡಾ ಬಜ್ಜಿ ಪಕೋಡ ತಿನ್ನಕ್ಕೆ ಹೋಗಿದ್ದೆ. ಅದು ಪೊಲಿಟಿಷಿಯರ್ ಮನೆಗೆ ಹೋಗೋಣ ಬೋಂಡಾ ಬಜ್ಜಿ ತಿನ್ನಕ್ಕೆ. ನಮ್ಮ ಹತ್ರ ಆದ್ರೆ ಮಾಡಿಸ್ಕೋಬೇಕಂದ್ರೆ ಕುಣಿತಾನೆ, ತಕಾಯ್ತಾ ಕೈಯಿಂದ. ವಿಶ್ವ ಇಲ್ಲಿಗೆ ಕತ್ತತ್ರ ಇದಾದ ಹಾಕಿ 1 ನಿಮಿಷ ಆಫ್ ಮಾಡಿ.